ತಮ್ಮಲ್ಲಿ ಆ ಒಂದು ಸೇವೆಗೆ ಮತ್ತು ಇವತ್ತು ಬರ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ತಾವೆಲ್ಲರೂ ಅತ್ಯಂತ ಪ್ರಾಮಾಣಿಕತನ ಕೆಲಸ ಮಾಡಿದ್ದೀರಿ. ಅದಕ್ಕಾಗಿ ನಾನು ನಮ್ಮ ವೈದ್ಯ ಮಿತ್ರರಿಗೆ ಹೇಳ್ತಾ ಇರ್ತೇನೆ, ಸರ್ಕಾರಿ ಡಾಕ್ಟರ್ಗಳಿಗೆ, ನರ್ಸಸ್ಗೆಲ್ಲ ಅವ್ರ ಸಮಸ್ಯೆ ಹೇಳಿದಾಗ ಹೇಳ್ತಾ ಇರ್ತೇನೆ, ಬೇರೆಯವರಿಗೆ ವೇತನ ಕೆಲಸ ಮಾಡಿದರೆ ಸಂಬಳ ಮಾತ್ರ ಸಿಗ್ತದೆ, ಬೇರೆಯವ್ರಿಗೆ ಕೆಲಸ ಮಾಡಿದರೆ ಫೀಸ್ ಮತ್ತು ಸಂಬಳ ಮಾತ್ರ ಸಿಕ್ಕುವಂಥದ್ದು. ನೀವು ಮೆಡಿಕಲ್ ಫೀಲ್ಡ್ ಕೆಲಸ ಮಾಡಿದವರಿಗೆ ನಿಮ್ಮ ಸಂಬಳ ಫೀಸ್ ಜೊತೆಯಲ್ಲಿ ದೇವರ ಪುಣ್ಯ ಸಿಕ್ಕುವಂಥ ಕೆಲಸ ಇದ್ದರೆ ಅದು ನಿಮಗೆ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ಡಾಕ್ಟರ್ ಪ್ರೊಫೆಷನ್ ನೋಬಲ್ ಪ್ರೊಫೆಷನ್ ಅಂತ ನಾವು ಯಾವ ಕೂಡ ಕರೆಯಲ್ಪಡುವಂಥದ್ದು. ಈಗಿನ ಒಂದು AI ಕಾಲದಲ್ಲಿ, ತಂತ್ರಜ್ಞಾನ ಕಾಲದಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ, ಬೇರೆ ಬೇರೆ ದೇಶದಲ್ಲಿ ಬೇರೆ ಮುಂದೆ ಹೋಗುವಾಗ ಅದಕ್ಕೆ ಸರಿಸಮನಾಗಿ ಹೋಗುವಂಥ ವ್ಯವಸ್ಥೆಯನ್ನು ಕೂಡ ಇವತ್ತು 40 ಇವತ್ತು ಮಾಡ್ತಿರೋದು. ಬಹುಶಃ ನಾವು ನಮ್ಮ ದೇಶ ರಾಜ್ಯ ಬೇರೆ ದೇಶಗಳಿಗೂ ಕೂಡ ಕಾಂಪಿಟೇಷನ್ ಕೊಡುವಂಥ ವ್ಯವಸ್ಥೆಗೆ ನಾವು ಇವತ್ತು ಬಂದು ನಿಂತಿದ್ದೇವೆ. ತಾವೇನು ರೀತಿ ಪ್ರಾರಂಭ ಮಾಡ್ತೀರಿ ಅದನ್ನು ಬೇರೆ ಬೇರೆ ಆಸ್ಪತ್ರೆಯವರು, ಬೇರೆ ಬೇರೆ ಸರ್ಕಾರ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಅದನ್ನು ಅಳವಡಿಸಿಕೊಂಡು ಹೋಗುವಂಥ ಕೆಲಸ ಇವತ್ತು ಆಗ್ತದೆ. ಅದಕ್ಕೆ ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮ ಸೇವೆ ಮಾತ್ರ ಅಲ್ಲ, ವೈದ್ಯಕೀಯ ಕ್ಷೇತ್ರದಲ್ಲಿ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ಸಂದೇಶ ಕೊಡುವಂಥದ್ದು, ಯಾವ ರೀತಿಯ ಒಂದು ಪ್ರೊಸೀಜರ್ ಮತ್ತು ಯಾವ ರೀತಿಯ ಚಿಕಿತ್ಸೆ ಕೊಡ್ಬೋದಂತೇಳಿ ವಿಶ್ವದ ಆ ಒಂದು ಆರೋಗ್ಯದ ಸೇವೆಗೆ ಸಂಬಂಧಪಟ್ಟಾಗೆ ಸರಿಸಮಾನವಾಗಿ ನಮ್ಮ ರಾಜ್ಯ ಮತ್ತು ದೇಶವನ್ನು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ನಮ್ಮ ಮಾರ್ಗದರ್ಶನ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದರಲ್ಲಿ ಕೂಡ ವೈದ್ಯರಂತ ಹೇಳಿದರೆ ದೇವರು ನಿಮಗೆ ವಿಶೇಷ ಬುದ್ಧಿಶಕ್ತಿ ಕೊಟ್ಟಿದ್ದಾರೆ. ಅವರೆಲ್ಲರ ರೀತಿ ಅಲ್ಲ, ನಾನು ಯಾವಾಗಲೂ ಹೇಳ್ತಿದ್ದೆ, ವೈದ್ಯರಿಗೆ ದೇವರು ವಿಶೇಷವಾದ ಬುದ್ಧಿಶಕ್ತಿ ಕೊಟ್ಟಿದ್ದಾರೆ. ಇದು ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಯಾಕೆ ನನ್ನ ಕೂಡ ಡಾಕ್ಟ್ರು, ನನ್ನನ್ನು ಕೂಡ ಡಾಕ್ಟರ್ ಆಗಬೇಕಂತ ಆಸಕ್ತಿ ಇತ್ತು. ನಾನು ಕೂಡ ಸೈನ್ಸ್ ತಗೊಂಡಿದ್ದೆ ಫಸ್ಟ್ ಇಯರಲ್ಲಿ. ನನಗೆ ಫಸ್ಟ್ ಇಯರ್ ಗೊತ್ತಾಯಿದ್ದು ಆಗೋಗೊಂದು ವಿಚಾರ ಅಲ್ಲ ಅಂತೇಳಿ. ನನಗೆ ಸೀಟು ಕೊಡುವಾಗಲೇ ಫಾದರ್ ಹೇಳಿದ್ದು, ಲಾರೆನ್ಸ್ ಪಿಂಟೋ ಫಾದರ್ ಇದ್ದರು ಎಲೋಶಿಯಸಲ್ಲಿ. ಹಿ ಟೋಲ್ಡ್ ಮೀ, Father, I'll give the seat, not because of your marks, because your dad has, your dad has helped us, so I got obligation. For that, we'll give the seat for you. But I'm telling you, you are digging your own grave. Illa father will study and will clear anta helidde now. Then I was okay. Then first, ಆಗ ನಮಗೆ 3 ತಿಂಗಳು ಎಕ್ಸಾಮ್ ಇತ್ತು. once in 3 months was the exam, internal exams. ಓಕೆ, ಫಸ್ಟ್ ಇಂಟರ್ನಲ್ಸ್ ಹೌ ಮೆನಿ ಮಾರ್ಕ್ಸ್ ಯು ವಿಲ್ ಟೇಕ್ ಅಂತ ಕೇಳಿದ್ರು. ನನ್ನ ಫ್ರೆಂಡ್ಸ್ ಬೇರೆ 3 ಜನ ಇದ್ರಲ್ಲ, ಅವ್ರ ಹತ್ರ ಹೇಳಿದೆ, ಯಾಕೆ ನಾವು ಜಾಸ್ತಿ ಹೇಳೋದು, ವಿಲ್ ಟೇಕ್ ಅಬೌಟ್ 60% ಫಾದರ್ ಅಂತ ಹೇಳಿದೆ. ಡೋಂಟ್ ಗೋ ಟು ಹೈ, ಟೇಕ್ 35%, ದ್ಯಾಟ್ ಇಸ್ ನಾಟ್ ಅಂತ ಹೇಳಿದ್ರು. ನನಗೆ ಆಯ್ತು ಅಂತ ಸೀಟು ಕೊಟ್ಟರು. ಕ್ಲಾಸ್ ಹೋದಾಗ ಗೊತ್ತಾಯಿತು ನಮಗಿದು ಥಿಯರಮ್ಸ್ ಇರಲಿ ಇದು ತಲೆಗೇನು ಅರ್ಥ ಆಗೋದೇ ಇಲ್ಲ. ನಮ್ಮ ಫ್ರೆಂಡ್ಸಿಗೆ ನಾವು ಹೇಳಿದ್ವಿ ನಮಗೆ ಆಗುವಂಥ ವಿಚಾರ ಎಲ್ಲ ಇದ್ದು ಅಂತ ಹೇಳಿ ಮತ್ತೆ ನಾನು 1 ವರ್ಷದ್ದು ವೇಸ್ಟ್ ಆಯಿತು. ಶಿಫ್ಟ್ ಮಾಡಿ ಲಾ ಕಾಲೇಜ್ ನಾನು ಬಿ ಎ ನಾನು ಆರ್ಟ್ಸ್ ತಗೊಂಡು ಲಾ ಕಾಲೇಜಲ್ಲಿ ಮುಗಿಸಿ ನನ್ನ ಲಾ ಕಂಪ್ಲೀಟ್ ಮಾಡಿದ್ದೇನೆ. ಅದಕ್ಕೆ ಭಾಳ ನಿಮ್ಮ ದೇವರು ನಿಮಗೆ ಒಂದು ವಿಶೇಷವಾದ ಬುದ್ಧಿಶಕ್ತಿ ಕೊಟ್ಟ ಕಾರಣವೇ ತಾವೆಲ್ಲ ಇವತ್ತು ಡಾಕ್ಟರ್ ಆಗಿ ಎಕ್ಸ್ಪರ್ಟ್ ಆಗಿ ತಾವಿವತ್ತು ಬಂದಿದ್ದೀರಿ. ಮತ್ತು ನನಗೆ ಡಾಕ್ಟರ್ ಆಗದಿದ್ದರೂ ಕೂಡ ದೇವರನ್ನು ಡಾಕ್ಟರ್ಗಳ ಮಂತ್ರಿಯಾಗಿ ನಿಮ್ಮ ಹತ್ರ ಇವತ್ತು ಕಲಿಸಿದ್ದಾನೆ ಅಂತ ಹೇಳಲಿಕ್ಕೆ ನಾನು ಅದಕ್ಕಾಗಿ ಯಾರ ಡೆಸ್ಟಿನಿಯಲ್ಲಿ ಹೋಗ್ತಂದು ಯಾರು ಕೂಡ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಅದಕ್ಕಾಗಿ ಎಲ್ಲ ವಿಚಾರಗಳು ನಿಮಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ. ಜನ ಇವತ್ತು ನಿಮ್ಮ ವಿಶ್ವಾಸ ಇದೆ. ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ನಿಮ್ಮ ಭಾಳಷ್ಟು ಅಗತ್ಯತೆ ಇದೆ. ನೀವು ಯುವ ವೈದ್ಯರು ಯಾವತ್ತು ಹೊಸತಾಗಿ ಬರ್ತಾರ ಅವರಿಗೆ ದೊಡ್ಡ ಮಟ್ಟದ ಪ್ರೇರಣೆ ಮತ್ತು ಪ್ರೋತ್ಸಾಹದ ವೈದ್ಯರು ತಾವೆಲ್ಲ ಹಿರಿಯ ವೈದ್ಯರು ಎಷ್ಟು ಇನ್ಸ್ಪಿರೇಷನ್ ಫಾರ್ ದ ಯಂಗರ್ ಯಾರು ಇವತ್ತು ಫೀಲ್ಡ್ಗಳಿಗೆ ಬರ್ತಾರೆ ಅವ್ರಿಗೆ ದೊಡ್ಡ ಮಟ್ಟದ ಇನ್ಸ್ಪಿರೇಷನ್ ಆಗುವಂಥ ಒಂದು ವಿವಿಧವಾದ ಕೆಲಸ ನಿಮ್ಮಿಂದ ಆಗಲಿ. ನಾನು ಯಾವಾಗಲೂ ನನ್ನ ಮಿತ್ರರಿಗೆ ನಾನು ಹೇಳ್ತಾ ಇದ್ದೇನೆ, ರೊಬೋಟಿಕ್ನಲ್ಲಿ ಪ್ರಯೋಜನ ಅಂತೇಳಿ. ಹಿಂದಿನ ಕಾಲದಲ್ಲಿ ರೊಬೋಟಿಕಲ್ಲಿ ಇರಲಿಲ್ಲ, ಉತ್ತಮವಾದ ವೈದ್ಯರು ಕೂಡ ಇದ್ದರು. ಆವಾಗ ಏನಿದೆ, ಅವರ ಕೈ ದೊಡ್ಡದಿದೆ, ಕಣ್ಣು ಹತ್ರ ಸಂದಿದೆ. ಅದನ್ನು ಆಪರೇಷನ್ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಎಲ್ಲ ಕೂಡ ಕ್ರಿಟಿಕಲ್ ಕೇರ್ ಅಥವಾ ಎಲ್ಲ ರೀತಿಯಲ್ಲಿ ಕೂಡ ಅವ್ರನ್ನ ಕೈಯನ್ನು ತಗೊಂಡು ಹೋಗಿ ಅದನ್ನು ಆಪರೇಷನ್ ಮಾಡಲಿಕ್ಕೂ ಆಗೋದಿಲ್ಲ. ಆ ಸಣ್ಣ ಸಣ್ಣ ವಿಚಾರ ಕಣ್ಣಲ್ಲಿ ನೋಡಲಿಕ್ಕೆ ಕೂಡ ಆಗೋದಿಲ್ಲ. ಈಗ ರೊಬೋಟಿಕ್ ಅಂದರೆ ಏನು, ಕೈ ಸಂದಾಗಿದೆ, ಕಣ್ಣು ದೊಡ್ಡದಾಗುವಂಥ ವಿಚಾರ ಇವತ್ತು ಆಗಿದೆ. ಶಿವಮೂರ್ತಿ, ನನ್ನ ಹೆಸರು ಡಾಕ್ಟರ್ ಮೋಹನ್ ಕೇಶವಮೂರ್ತಿ, ಪ್ರಿನ್ಸಿಪಲ್ ಡೈರೆಕ್ಟರ್ ರೀನಲ್ ಸೈನ್ಸಸ್, ಫೋರ್ಟಿಸ್ ಆಸ್ಪತ್ರೆ ಬೆಂಗಳೂರು. ಈ ದಿನ ನಾವು ಡಾವಿಂಚಿ ರೋಬೋಟ್ ಆವಿಷ್ಕಾರವನ್ನು ಉಪಯೋಗಿಸಿಕೊಂಡು ಸಕ್ಸಸ್ಫುಲ್ಲಾಗಿ 3000 ಶಸ್ತ್ರಚಿಕಿತ್ಸೆಯನ್ನು ನಮ್ಮ ಕನ್ನಡ ಜನತೆಗೆ ಹಾಗೂ ದೇಶ ವಿದೇಶದಿಂದ ಹೊರಭಾಗದಿಂದ ಬಂದಿರೋ ಪೇಷಂಟ್ಗಳಿಗೆ ಉತ್ತಮ ದರ್ಜೆಯ ಗುಣವನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಂಡಿದ್ದೇವೆ. ಇದೇ ದೇಶದಲ್ಲಿ ಅತಿಶಯ ಕಮ್ಮಿ ವೇಳೆಯಲ್ಲಿ 3000 ಆಗಿರೋ ಒಂದು ಪ್ರಸಂಗದಲ್ಲಿ ಈ ದಿನ
ನಿಧಿಯನ್ನು ಈ ಒಂದು CME ಹೂಡಿಕೊಂಡಿದ್ದೇವೆ. ಇದನ್ನು ಸಪೋರ್ಟ್ ಮಾಡೋದಕ್ಕೆ ನಮ್ಮ ಭಾಗ್ಯಕ್ಕೆ ಆನರಬಲ್ ಡಾಕ್ಟರ್ ಮಿಸ್ಟರ್ UT ಖಾದರ್, ನಮ್ಮ ಮಿನಿಸ್ಟರ್ ಫಾರ್ ಫ್ಯಾಮಿಲಿ ವೆಲ್ಫೇರ್ ಆ್ಯಂಡ್ ಹೆಲ್ತ್ ಅವ್ರು ಬಂದಿದ್ದಾರೆ. ಈ ರೀತಿ ರೋಬೋಟ್ ಶಸ್ತ್ರಚಿಕಿತ್ಸೆ ಕಮ್ಮಿ ದರದಲ್ಲಿ ಇನ್ಶೂರೆನ್ಸ್ ಮೂಲಕ ಕ್ಯಾಶ್ಲೆಸ್ ಮಾಡೋದರಿಂದ ಗೌರ್ಮೆಂಟ್ ವತಿಯಿಂದ ಪೇಷಂಟ್ಗಳಿಗೆ ಸಹಾಯ ಮಾಡೋದಕ್ಕೆ ಅತಿಶಯವಾಗಿ ಸುಲಭ ರೀತಿಯಲ್ಲಿ ಮಾಡೋದಕ್ಕೆ ಅವಕಾಶ ಆಗಿದೆ. ಬರೋ ವರ್ಷದಲ್ಲಿ ಬೆಂಗಳೂರು ನಗರದ 7 ಫೋರ್ಟಿಸ್ ಆಸ್ಪತ್ರೆಯಲ್ಲಿ 5 ರೋಬೋಟನ್ನು ಉಪಯೋಗಿಸ್ಕೊಂಡು 1500 ಪರ್ ಇಯರ್ಗಿಂತ ಜಾಸ್ತಿ ಮಾಡೋ ಅವಕಾಶ ಇದೆ. ಬ್ಯಾಂಗ್ಳೂರ್ ಹಸ್ ಬಿಕಮ್ ದ ಫೋಕಸ್ ಆಫ್ ರೊಬಾಟಿಕ್ ಸರ್ಜರಿ ಇನ್ ದ ವರ್ಲ್ಡ್. ಆದರೆ ನಮ್ಮ ಬೆಂಗಳೂರಿನಲ್ಲೇ ನಮ್ಮ ಜನಕ್ಕೆ ಸಹಾಯ ಮಾಡೋಕ್ಕೆ ಒಂದು ವಂಡರ್ಫುಲ್ ಅಪರ್ಚುನಿಟಿ ಸಿಕ್ಕಿದೆ. ನಮಸ್ಕಾರ, ನಾನು ಡಾಕ್ಟರ್ ರುಬೀನಾ ಶಾನವಾಜ್ ಅಂತ ಫೋರ್ಟಿಸ್ ಹಾಸ್ಪಿಟಲ್ನಲ್ಲಿ ಇದು ಅಡಿಷನಲ್ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಯೂರೋಗೈನಕಾಲಜಿ ಆ್ಯಂಡ್ ರೊಬಾಟಿಕ್ ಸರ್ಜರಿನಲ್ಲಿ ಇದ್ದೀನಿ. ಸೊ ಇದು ಇವತ್ತು ನಮ್ಮದು ಎಲ್ಲರೂ ಸೇರಿಸಿ 3000 ರೊಬಾಟಿಕ್ ಸರ್ಜರಿ ಮುಗೀತು ಇದು ಹಾಸ್ಪಿಟಲ್ನಲ್ಲಿ. ಅದು ತುಂಬನೇ ಒಂದು ಸ್ಪೆಷಲ್ ಒಕೇಶನ್ ನಮ್ಮದು ಎಲ್ಲರದು. ಸೊ ಅದಕ್ಕೆ ಒಂದು CME ಅಂತ ನಮ್ಮ ಎಲ್ಲ ಡಾಕ್ಟರ್ಸು ಕರೆದುಬಿಟ್ಟು ಒಂದು ಎಲ್ಲರಿಗೂ ಹೇಗೆ ಮಾಡೋದು, ಏನೇನು ಚಾಲೆಂಜಸ್ ಇದೆ, ಹೇಗೆ ಇದು ಆಪ್ರೇಷನ್ನಲ್ಲಿ ನಮಗೆ ಕಂಫರ್ಟ್ ಸಿಗುತ್ತೆ, ಪೇಷಂಟ್ಗೆ ಏನೇನು ಅಡ್ವಾಂಟೇಜಸ್ ಇದೆ, ಇದು ಎಲ್ಲ ನಾವು ಎಲ್ಲರಿಗೂ ಕಲಿಸ್ಕೊಳ್ಳೋಕ್ಕೆ ಈ CME ಮಾಡಿದ್ದೀವಿ. ಇದರಲ್ಲಿ ನಮ್ಮ ಪೇಷಂಟ್ಸ್ಗೆಲ್ಲ ಏನೇನು ಅಡ್ವಾಂಟೇಜಸ್ ಸಿಗುತ್ತೆ, ಬೇಗ ಮನೆಗೆ ಹೋಗೋಕ್ಕಾಗತ್ತೆ, ಒಂದು ದಿನದಲ್ಲಿಯೇ ದೊಡ್ಡದು ಆಪ್ರೇಷನ್ ಎಲ್ಲ ಮಾಡಬೇಕಾಗತ್ತೆ, ನೆಕ್ಸ್ಟ್ ಡೇ ಕೆಲಸಕ್ಕೆ ಹೋಗ್ಬೋದು, ನಾರ್ಮಲ್ ಓಡಾಡ್ಬೋದು, ಏನು ನಾರ್ಮಲ್ ಫುಡ್ ತಗೊಳ್ಬೋದು, ಬೇರೆ ಏನು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಅದಕ್ಕೆ ಈ ಸರ್ಜರಿದು ಅಡ್ವಾಂಟೇಜಸ್ ಎಲ್ಲ ಹೇಳೋಕ್ಕೆ ಅದು ನಿಮ್ಗೆಲ್ಲರಿಗೂ ಗೊತ್ತಾಗಬೇಕು, ಜನರಲ್ ಪಬ್ಲಿಕ್ ಗೊತ್ತಾಗಬೇಕು ಈ ಥರ ಒಂದು ಟೆಕ್ನಾಲಜಿ ಇದೆ, ಇದ್ರ ಬಗ್ಗೆ ಇದೆಲ್ಲ ಮಾಡ್ಬೋದು ಅಂತ. ಸೊ ಅದಕ್ಕೆ ಈ ಕಾನ್ಫರೆನ್ಸು ಇದೆಲ್ಲ ಮಾಡಿದ್ವಿ. ಡಾಕ್ಟರ್ ರುಬೀನಾ ಶಾನವಾಜ್ ಅಂತ.